ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಅಂಕಿತಾ. BA ಸೆಕೆಂಡ್ ಸೆಮಿಸ್ಟರ್ ಪಠ್ಯಕ್ಕಿರುವ ಡಾಕ್ಟರ್ ನಟರಾಜ್ ಉಳಿಯಾರ್ ಅವರ ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕದಲ್ಲಿ ಉಲ್ಲೇಖಿಸಿರುವ ಶೇಕ್ಸ್ಪಿಯರ್ ಅವರ ನಾಟಕಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಶೇಕ್ಸ್ಪಿಯರ್ ಅವರ ರೋಮಿಯೋ ಅಂಡ್ ಜೂಲಿಯೆಟ್ ನಾಟಕದ ಬಗ್ಗೆ ತಿಳಿಯೋಣ. ಮುಖ್ಯ ಪಾತ್ರಗಳು ರೋಮಿಯೋ, ಜೂಲಿಯೆಟ್, ರೋಸಲಿನಾ, ಬೆನ್ವಲಿಯನ್ ಮತ್ತು ಲಾರೆನ್ಸ್. ಇಟಲಿಯ ವೆರೋನಾ ನಗರದಲ್ಲಿ ಮಾಂಟೆಗ್ಯೂ ಮತ್ತು ಕಪ್ಲೆಟ್ಸ್ ಎಂಬ ಎರಡು ಕುಟುಂಬಗಳ ನಡುವೆ ಬಹಳ ವರ್ಷದಿಂದ ವೈಷಮ್ಯವಿರುತ್ತದೆ. ಜೂಲಿಯೆಟ್ ಕಪ್ಲೆಟ್ಸ್ ಕುಟುಂಬಕ್ಕೆ ಸೇರಿದವಳು. ರೋಮಿಯೋ ಮಾಂಟೆಗ್ಯೂಸ್ ಕುಟುಂಬಕ್ಕೆ ಸೇರಿದವನು. ರೋಮಿಯೋ ರೋಸಲಿನಾಳನ್ನು ಪ್ರೇಮಿಸಿರುತ್ತಾನೆ, ಆದರೆ ರೋಸಲಿನಾ ರೋಮಿಯೋನನ್ನು ಪ್ರೇಮಿಸಿರುವುದಿಲ್ಲ. ಕಪ್ಲೆಟ್ಸ್ ಕುಟುಂಬದವರು ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿರುತ್ತಾರೆ. ಆ ಪಾರ್ಟಿಗೆ ನಗರದ ಸುಂದರ ಯುವತಿಯರಿಗೆ ಆಹ್ವಾನಿಸಿರುತ್ತಾರೆ. ರೋಮಿಯೋ ಮತ್ತು ಅವನ ಸ್ನೇಹಿತ ಬೆನ್ವಲಿಯನ್ ಆ ಪಾರ್ಟಿಗೆ ರೋಸಲಿನಾಳನ್ನು ನೋಡಲು ಮಾರುವೇಷದಲ್ಲಿ ಹೋಗಿರುತ್ತಾರೆ. ರೋಮಿಯೋ ನೃತ್ಯ ಮಾಡುವಾಗ ಜೂಲಿಯೆಟ್ಳ ಸೌಂದರ್ಯವನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮೋಹಗೊಂಡು ಅವಳನ್ನು ಪ್ರೇಮಿಸುತ್ತಾನೆ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ. ಜೂಲಿಯೆಟ್ ರೋಮಿಯೋನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ. ಇಬ್ಬರು ಕ್ರೈಸ್ತ ಪಾದ್ರಿ ಲಾರೆನ್ಸ್ ಬಳಿ ಹೋಗಿ ಗುಟ್ಟಾಗಿ ಯಾರಿಗೂ ತಿಳಿಯದಂತೆ ಮದುವೆಯಾಗುತ್ತಾರೆ. ಮದುವೆಯಾಗಿ ಹಿಂದಿರುಗುವಾಗ ರೋಮಿಯೋನ ಸ್ನೇಹಿತ ಮತ್ತು ಜೂಲಿಯೆಟ್ನ ಮಾವ ಇಬ್ಬರೂ ಜಗಳವಾಡುತ್ತಿರುತ್ತಾರೆ. ಇದನ್ನು ನೋಡಿದ ರೋಮಿಯೋ ಮಧ್ಯಪ್ರವೇಶಿಸಿ ಜೂಲಿಯೆಟ್ನ ಮಾವನನ್ನು ಕೊಲ್ಲುತ್ತಾನೆ. ಇದರಿಂದ ಕಪ್ಲೆಟ್ಸ್ ಕುಟುಂಬದ ಯಜಮಾನ ರೋಮಿಯೋನನ್ನು ಗಡೀಪಾರು ಮಾಡುತ್ತಾರೆ. ಈ ಘಟನೆಯಿಂದ ಜೂಲಿಯೆಟ್ ಕೂಡ ರೋಮಿಯೋನ ಮೇಲೆ ತುಂಬ ಕೋಪಗೊಂಡಿರುತ್ತಾಳೆ. ರಾತ್ರಿ ಯಾರಿಗೂ ತಿಳಿಯದಂತೆ ರೋಮಿಯೋ ಜೂಲಿಯೆಟ್ಳ ಬಳಿ ಬಂದು ನಡೆದ ನಿಜ ಸಂಗತಿಯನ್ನು ತಿಳಿಸಿ ಇಬ್ಬರು ಮತ್ತೆ ಒಂದಾಗುತ್ತಾರೆ. ಜೂಲಿಯೆಟ್ಗೆ ಮದುವೆ ಮಾಡಲು ನಿಶ್ಚಯಿಸುತ್ತಾರೆ. ಜೂಲಿಯೆಟ್ ತನ್ನ ಮಾವನನ್ನು ಕಳೆದುಕೊಂಡ ದುಃಖದಲ್ಲಿದ್ದೇನೆ, ಈಗಲೇ ಮದುವೆ ಬೇಡವೆಂದು ನಿರಾಕರಿಸುತ್ತಾಳೆ. ಆದರೆ ಕಪ್ಲೆಟ್ಸ್ ಕುಟುಂಬದವರು ಪ್ಯಾರಿಸ್ನೊಂದಿಗೆ ಜೂಲಿಯೆಟ್ಳ ಮದುವೆಯನ್ನು ಬಲವಂತವಾಗಿ ನಿಶ್ಚಯಿಸುತ್ತಾರೆ. ಜೂಲಿಯೆಟ್ ಲಾರೆನ್ಸ್ನ ಬಳಿ ಹೋಗಿ ನಡೆದ ಸಂಗತಿಯನ್ನು ತಿಳಿಸುತ್ತಾಳೆ. ಲಾರೆನ್ಸ್ ಒಂದು ಉಪಾಯವನ್ನು ಕೊಡುತ್ತಾನೆ. ನಿದ್ರೆಯ ಮಾತ್ರೆಗಳನ್ನು ತೆಗೆದುಕೊಂಡು ಸತ್ತ ಹಾಗೆ ಇರು, ನಿನ್ನನ್ನು ಜೂಲಿಯೆಟ್ ಸತ್ತಳೆಂದು ಪೆಟ್ಟಿಗೆಯಲ್ಲಿಟ್ಟು ಹೂತು ಹಾಕುತ್ತಾರೆ. ನಾನು ಹೋಗಿ ರೋಮಿಯೋನ ಬಳಿ ಜೂಲಿಯೆಟ್ ಸತ್ತಿಲ್ಲ, ಬದುಕಿದ್ದಾಳೆ ಎಂದು ಹೇಳುತ್ತೇನೆ. ರೋಮಿಯೋ ಬಂದು ನಿನ್ನನ್ನು ಕರೆದುಕೊಂಡು ಹೋಗಿ ಬೇರೆ ದೇಶದಲ್ಲಿ ನೀವು ಸುಖವಾಗಿ ಜೀವಿಸಬಹುದು ಎಂದು ಲಾರೆನ್ಸ್ ಹೇಳುತ್ತಾನೆ. ಜೂಲಿಯೆಟ್ಗೆ ಮೊದಲು ಈ ಉಪಾಯದ ಮೇಲೆ ಅನುಮಾನವಿದ್ದರೂ ರೋಮಿಯೋ ಜೊತೆ ಬದುಕಲು ಇದೊಂದೇ ಉಪಾಯವೆಂದು ತಿಳಿದು ಕೊನೆಯಲ್ಲಿ ಒಪ್ಪಿಕೊಳ್ಳುತ್ತಾಳೆ. ಲಾರೆನ್ಸ್ ಹೇಳಿದ ಉಪಾಯದಂತೆಯೇ ಜೂಲಿಯೆಟ್ ಮಾಡುತ್ತಾಳೆ. ಜೂಲಿಯೆಟ್ ಸತ್ತಳೆಂದು ಪೆಟ್ಟಿಗೆಯಲ್ಲಿಟ್ಟು ಹೂತು ಬರುತ್ತಾರೆ. ಲಾರೆನ್ಸ್ ರೋಮಿಯೋ ಬಳಿ ಹೋಗಿ ಜೂಲಿಯೆಟ್ ಸತ್ತಿಲ್ಲ, ಇನ್ನೂ ಬದುಕಿದ್ದಾಳೆ ಎಂದು ತಿಳಿಸುವ ಮೊದಲೇ ಜೂಲಿಯೆಟ್ ಸತ್ತಳೆಂದು ರೋಮಿಯೋಗೆ ತಿಳಿದುಬಿಟ್ಟಿರುತ್ತದೆ. ರೋಮಿಯೋ ಜೂಲಿಯೆಟ್ಳ ಕೊನೆಯ ಆಸೆಯನ್ನು ಈಡೇರಿಸಲು ಸ್ಮಶಾನಕ್ಕೆ ಹೋಗುವ ಮುನ್ನ ಒಂದು ವಿಷದ ಬಾಟಲಿಯನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗುತ್ತಾನೆ. ಸ್ಮಶಾನಕ್ಕೆ ಹೋಗಿ ಜೂಲಿಯೆಟ್ಳನ್ನು ಹೊರತೆಗೆದು ಅವಳ ಕೊನೆಯ ಆಸೆಯಾದ ಅವಳ ತುಟಿಗೆ ಮುತ್ತಿಟ್ಟು ತಾನು ಸಾಯಬೇಕೆಂದು ನಿರ್ಧರಿಸುತ್ತಾನೆ. ಅದೇ ಸಮಯಕ್ಕೆ ಜೂಲಿಯೆಟ್ಳ ಜೊತೆ ಮದುವೆ ನಿಶ್ಚಯವಾದ ಪ್ಯಾರಿಸ್ ಅಲ್ಲಿಗೆ ಬರುತ್ತಾನೆ. ಅವನ ಜೊತೆ ಜಗಳವಾಗುತ್ತದೆ. ರೋಮಿಯೋ ಪ್ಯಾರಿಸ್ನನ್ನು ಕೊಲ್ಲುತ್ತಾನೆ. ನಂತರ ತಾನು ಕೂಡ ವಿಷ ಕುಡಿದು ಸಾಯುತ್ತಾನೆ. ಅವನು ಸತ್ತ 1 ಸೆಕೆಂಡಿಗೆ ಜೂಲಿಯೆಟ್ಗೆ ಎಚ್ಚರವಾಗುತ್ತದೆ. ಅವಳು ಕಣ್ಣು ತೆರೆಯುವ ಮುನ್ನ ರೋಮಿಯೋ ಬೇಗ ಬರದಿದ್ದರೆ ಇಷ್ಟು ಲೇಟಾಗಿ ಬರುವುದೆಂದು ರೇಗಿಸಬೇಕು, ಬೇಗ ಬಂದಿದ್ದರೆ ಬಿಂಕವನ್ನು ತೋರಬೇಕು ಎಂದು ಏನೇನೋ ಊಹಿಸಿಕೊಂಡು ಕಣ್ಣು ಬಿಟ್ಟು ನೋಡುತ್ತಾಳೆ. ರೋಮಿಯೋ ಸತ್ತಿರುವುದನ್ನು ನೋಡಿ ನೀನಿಲ್ಲದೆ ನಾನಿನ್ನೇಕೆ ಬದುಕಿರಬೇಕೆಂದು ನಿರ್ಧರಿಸಿ ತಾನು ಸಾಯಲು ಸಿದ್ಧವಾಗುತ್ತಾಳೆ. ಆದರೆ ವಿಷದ ಬಾಟಲಿಯಲ್ಲಿ ಒಂದು ತೊಟ್ಟು ವಿಷವೂ ಉಳಿದಿರುವುದಿಲ್ಲ. ರೋಮಿಯೋನ ತುಟಿಗೆ ಅಂಟಿರುವ ವಿಷವಾದರೂ ಸಿಗುತ್ತದೆ ಎಂದು ಅವನ ತುಟಿಗೆ ಮುತ್ತಿಡುತ್ತಾಳೆ, ಆದರೆ ಅದಕ್ಕೆ ಸಾಯುವುದಿಲ್ಲ. ಪ್ಯಾರಿಸ್ನನ್ನು ಚುಚ್ಚಿ ಕೊಂದ ಚಾಕುವಿನಿಂದ ಜೂಲಿಯೆಟ್ ಚಾಕು ತೆಗೆದುಕೊಂಡು ತನಗೆ ತಾನೇ ತಿವಿದುಕೊಂಡು ಸಾಯುತ್ತಾಳೆ. ಲಾರೆನ್ಸ್ ಕೊನೆಯಲ್ಲಿ ಬಂದು ಪಶ್ಚಾತ್ತಾಪ ಪಡುತ್ತಾನೆ. ತಾನು ಎಲ್ಲರಿಗೂ ವಿಷಯದ ಮೊದಲೇ ತಿಳಿಸಿದ್ದರೆ ಇಷ್ಟು ಆಗುತ್ತಿರಲಿಲ್ಲ.
ಲಾರೆನ್ಸ್ ಎರಡು ಕುಟುಂಬಗಳಿಗೂ ನಡೆದ ನಿಜ ಸಂಗತಿಯನ್ನು ಹೇಳುತ್ತಾನೆ. ಗುಟ್ಟಾಗಿ ಮದುವೆ ಮಾಡಲು ಕಾರಣವನ್ನು ಕೂಡ ತಿಳಿಸುತ್ತಾನೆ. ಇವರಿಬ್ಬರ ಮದುವೆಯಿಂದಾದರೂ ಎರಡು ಕುಟುಂಬಗಳ ನಡುವೆ ವೈಷಮ್ಯ ಮುರಿದು ಒಂದಾಗಬಹುದೆಂಬ ಆಸೆಯಿಂದ ಮಾಡಿದೆನೆಂದು ಒಪ್ಪಿಕೊಳ್ಳುತ್ತಾನೆ. ಇದರಿಂದ ಪಶ್ಚಾತ್ತಾಪಗೊಂಡ ಎರಡು ಕುಟುಂಬಗಳು ಒಂದಾಗುತ್ತವೆ ಮತ್ತು ಮಾಂಟೆಗ್ಯೂಸ್ ಕುಟುಂಬದವರು ಜೂಲಿಯೆಟ್ಳ ಹೆಸರಲ್ಲಿ ಮತ್ತು ಕಪ್ಲೆಟ್ಸ್ ಕುಟುಂಬದವರು ರೋಮಿಯೋನ ಹೆಸರಲ್ಲಿ ವೆರೋನಾ ನಗರದಲ್ಲಿ ಎರಡು ಗೋರಿಗಳನ್ನು ನಿರ್ಮಿಸುತ್ತಾರೆ. ಇದೊಂದು ಶೇಕ್ಸ್ಪಿಯರ್ ಅವರ ಸುಂದರ ರಮ್ಯವಾದ ದುರಂತದೊಂದಿಗೆ ಅಂತ್ಯಗೊಳ್ಳುವ ಪ್ರೇಮ ಕಥನವಾಗಿದೆ. ಎ ಮಿಡ್ಸಮ್ಮರ್ ನೈಟ್ ಡ್ರೀಮ್ಸ್. ಇದರಲ್ಲಿ ಬರ್ತಕ್ಕಂಥ ಮುಖ್ಯ ಪಾತ್ರಗಳು ರಾಜ, ರಾಣಿ, ಕತ್ತೆ ಮುಖವಾಡ ಧರಿಸಿದ ಸೇವಕ